ಸಲ ಬಿಜೆಪಿ ಸರ್ ಮಾಡ್ತಾ ಇದ್ರು ಕೆಲಸ ನಡೀತಾ ಇತ್ತು ಸರ್, ಇಲ್ಲ ಅಂತಲ್ಲ, ಕೆಲಸ ನಡೀತಾ ಇತ್ತು. ಈ ನಡುವೆ ಕೆಲಸ ನಡೀತಾ, ಯಾಕೆಂದ್ರೆ ಅದು ಸೆಂಟ್ರಲ್ ಅಲ್ಲಿ ಬಿಜೆಪಿ ಸ್ಟೇಟ್ ಅಲ್ಲಿ ಇದ್ರೆ ಅಂದ್ರೆ ಆಗಲ್ಲ, ಕೆಲಸಗಳು ಯಾರು ಆಗಲ್ಲ. ಕಾಂಗ್ರೆಸ್ ಅವರು ಕೆಲಸ ಮಾಡ್ತಾ ಇಲ್ಲ, ಮಾಡ್ತಾರೆ ಸರ್. ಅವಾಗ ಇವ್ರು ಮಾಡ್ತೀನಿ ಅಂದ್ರೆ ಅವ್ರು ಕೊಡ್ಬೇಕಲ್ಲ ಸರ್, ಸೆಂಟ್ರಲ್ ಇಂದ ಇದು ಮಾಡ್ಬೇಕಲ್ಲ, ಪರ್ಮಿಷನ್ ಕೊಡ್ಬೇಕಲ್ಲ, ಫಂಡ್ ರಿಲೀಸ್ ಮಾಡ್ಬೇಕಲ್ಲ. ಕರ್ನಾಟಕ ಮಾಡಿದ್ರು ಇವ್ರು ಅರ್ಧಕ್ಕರ್ಧ ತಿಂದು ಇಲ್ಲಿ ಕೋಟಿ, ಈಗ ಕೋಟಿ ಬಂದ್ಬಿಟ್ಟು 50,000 ಕಟ್ಬಿಟ್ಬಿಟ್ಟು 50,000 ತುಂಬಿಟ್ರೆ ರೋಡ್ಗಳು ರೆಡಿ ಆಯ್ತಾವೆ ಹೇಳಿ. ಸೊ ನೋಡಿ ಅವ್ರ ಬಂಗ್ಲೆಗಳು ನೋಡಿ, ಅವ್ರ ಕಾರ್ಗಳನ್ನ ಅವ್ರು ಇದು ನೋಡಿ. ಸಿ ಎಂ ಸರ್ ನಿದ್ದೆ ಮಾಡ್ತಾ ಇರ್ಬೋದು, ಯಾವ್ದಾರು ಫಂಕ್ಷನ್ ಕೂತ್ಕೊಂಡು ನಿದ್ದೆ ಮಾಡ್ತಾ ಇರ್ಬೋದು, ಇಲ್ಲಾಂದ್ರೆ ಯಾವ್ದಾರ ಅಂಡಿದಿರೋ ಬೆಂಗ್ಸಾರ್ಕೊಂಡು ಕೂತಿರ್ಬೋದು. ಬೇಕಾದ್ರೆ ಫೋಟೋ ನೀಟಾಗಿ ತೋರಿಸಿ ಮಕ್ಕಳನ್ನ ಪರವಾಗಿಲ್ಲ, ಸಿಟಿ ಫುಲ್ ಸಿಟಿ ರೌಂಡ್ ಹಾಕ್ತೀನಿ, ಹಿಡ್ಕೊಂಡು ಎಲ್ಲಾರ ಹಿಡ್ಕೊಂಡು. ಡಿ.ಕೆ. ಶಿವಕುಮಾರ್ ಅದೇ ಡಿ.ಕೆ. ಅದು ಯಾವುದೋ ಅವ್ರದ್ದು ಆ ರೋಡ್ ಫುಲ್ ಊರು ಗಂಟ್ಲು ಬರೀ ಅವ್ರದ್ದೇನೆ. ಡಿ.ಕೆ. ಶಿವಕುಮಾರ್ ಏನು ಅವ್ರೇನು ಕೆಲಸ ಮಾಡ್ತಿಲ್ಲ, ಸುಮ್ಮನೆ ಅದೇ ಬಂಡವಾಳ ಬಂಡ್ ಮಾಡ್ಕೊತಾರೆ. ಕನ್ಪುರ ರೋಡು ಫುಲ್ ಎಲ್ಲಿ ಬೆಂಗಳೂರು ಹಿಡಿದ ಕನ್ಪುರ ರೋಡು ಬರೀ ಅವ್ರದೇ. ಆರ್ ಆರ್ ನಗರ ಕ್ಷೇತ್ರ, ಮುನಿರತ್ನಂ ಕ್ಷೇತ್ರ ಇದು. ಹೌದೌದು. ಟ್ರೈ ಮಾಡಿದ್ರು, ಅವರು ಟ್ರೈ ಮಾಡಿದ್ರು ಬಿಡಲ್ಲ, ಬಿಡಿ ಗೆಲ್ಲಕ್ಕೆ ಬಿಡಲ್ಲ, ಗೆಲ್ಲಕ್ಕೆ. ಯಾಕೆ ಅಂದರೆ ಯಾರು ಕೆಲಸ ಮಾಡಲ್ಲ ಸರ್, ಇಲ್ಲಿ ಯಾರು ಕೆಲಸ ಮಾಡಲ್ಲ. ನೆಕ್ಸ್ಟು KRS ಪಾರ್ಟಿನೇ ಬರೋದು ನೋಡಿ, ಯಾರು ಕೆಲಸ ಮಾಡಲ್ಲ. ಹೌದು, ಈಗ ಹೌದು ನೆಕ್ಸ್ಟು KRS ಪಾರ್ಟಿ. ಈಗ ಅಟ್ಲೀಸ್ಟು JDS ಕುಮಾರಸ್ವಾಮಿ ಕೊಟ್ಟಿದ್ರು ಎಷ್ಟೋ ಕೆಲಸ ಆಗೋದು ಸರ್, ಹೇಳ್ತೀವಿ. ಬಡವ್ರ ಬಗ್ಗರಿಗೆ ಹೆಲ್ಪ್ ಮಾಡೋರು, ಕುಮಾರಸ್ವಾಮಿ ಹೆಲ್ಪ್ ಮಾಡೋರು. ನಾವು ಆ ಪಕ್ಷ ಈ ಪಕ್ಷ ಅಂತಲ್ಲ, ನಮಗೆ ಯಾರು ಕೆಲಸ ಮಾಡ್ತಾರೋ ಅವರು ಮುಖ್ಯ ನಮಗೆ. ನಮ್ಮ ಆ ಪಕ್ಷ ಈ ಪಕ್ಷ ನಾವು ಇದರಲ್ಲಿ ಇಟ್ಕೊಂಡಿಲ್ಲ. ನಮ್ಗೆ ಯಾರು ಕೆಲಸ ಮಾಡಬೇಕು, ನಮಗೆ ಕೆಲಸಗಳು ಆಗಬೇಕು. ಜಾಸ್ತಿ ಇರೋದು ಹೌದು, ಮಾಡಿದ್ರು ಸರ್, ಮುಂಚೆ ಮಾಡ್ತಾ ಇದ್ರು. ಇವಾಗ ಯಾವ ಕೆಲಸಗಳು ಆಗ್ತಾ ಇಲ್ಲ, ಎಲ್ಲ ಪೆಂಡಿಂಗ್ ನಿಲ್ಲಿಸ್ಬಿಟ್ಟಿದ್ದಾರೆ ಸರ್. ನಾವು 25 ವರ್ಷದಿಂದ ಅಂದರೆ ಅವಾಗ ಒಂದು 2020 ಮೇಲೆ ಒಳಗಡೆ ಮಾಡ್ತಾ ಇದ್ರು. ಈಗ 20 ಮೇಲೆ ಒಂದು ಕೆಲಸಗಳು ಆಗ್ತಾ ಇಲ್ಲ. ಈಗ ನೋಡಿ ಅಲ್ಲಿ ನೈಸ್ ರೋಡಿಗೆ, ಅಲ್ಲಿ ರಿಂಗ್ ರೋಡ್ ನೋಡಿ, ಎಲ್ಲ ಅರ್ಧ ನಿಲ್ಲಿಸ್ಬಿಟ್ಟಿದ್ದಾರೆ. ಬ್ರಿಡ್ಜ್ ಸೈಡಲ್ಲಿ ಕಟ್ಬಿಟ್ಟು ಅರ್ಧಕ್ಕೆ ನಿಲ್ಲಿಸ್ಬಿಟ್ಟಿದ್ದಾರೆ ಅಷ್ಟೇ. ಅದು ಆಲೇ ಎಷ್ಟು ವರ್ಷನೇ ಆಯಿತು ಸ್ಟಾಪ್ ಆಗಿ. ಈಗ CM ನಾನಾಗಬೇಕು ಅಂತ, ನಾನಾಗಬೇಕು CM ಬದಲಾವಣೆ ಬರ್ತಾ ಇದೆ ಸರ್. CM ಯಾರು ಆಗ್ತಾರೆ ಅನ್ನೋದು ಮುಖ್ಯ ಅಲ್ಲ ಸರ್, ಕೆಲಸ ಏನು ಆಗ್ತಾ ಇದೆ ಅನ್ನೋ ಅದು ಮುಖ್ಯ ಬೇಕು. ನಮಗೆ ಬೇಕಾಗಿರೋದು CM ನೀವು ಆಗ್ಬೋದು, ನಾಳೆ ನಾವು ಆಗ್ಬೋದು. ಅದು ದುಡ್ಡಿದ್ದನೋ ಅದು ದುನಿಯಾ. ಇದು ಕೆಲಸ ಮೇನಿಲ್ಲ, ನಮಗೆ ಬೇಕಾಗಿರೋದು ಕೆಲಸ. ಏನೆಲ್ಲ ಆಗಬೇಕು ಇಲ್ಲಿ ಮೇನು ಸ್ಕೂಲ್ ರೆಡಿ ಆಗಬೇಕು, ಗೌರ್ಮೆಂಟ್ ಸ್ಕೂಲ್ಗಳು ನೋಡಿ. ಏನೋ ಅವ್ರವ್ರ ಸ್ಕೂಲ್ಗಳು, ಕಾಲೇಜ್ಗಳು ಹೆಂಗೆ ಡೆವಲಪ್ಮೆಂಟ್ ಮಾಡ್ಕೊತಾರೆ, ಅದೇ ಥರ ಈ ಗೌರ್ಮೆಂಟ್ ಕಾಲೇಜ್ಗಳು ಡೆವಲಪ್ಮೆಂಟ್ ಮಾಡಲಿ. ಫ್ರೀ ಕೊಡೋ ಬದಲ ಗೌರ್ಮೆಂಟ್ ಸ್ಕೂಲು, ಹಾಸ್ಪಿಟ್ಲ್ಗಳು, ರೋಡ್ಗಳು, ನೀರು ಇಂಥ ಕೊಡಿ. ಬಡವ್ರ ಬಗ್ರು ಉದ್ಧಾರ ಆಯ್ತಾರೆ. ಬಡವ್ರ ಬಗ್ರು ಉದ್ಧಾರ ಆಗ್ಬಿಡ್ತಾರೆ ಅಂತ ಇವನ್ನೆಲ್ಲ ಕೊಡ್ತಾ ಇಲ್ಲ ಹೇಳಿ. ಇವನ್ನೆಲ್ಲ ಬಡವ್ರ ಬಗ್ರು ಕೊಟ್ಬಿಟ್ರೆ ಬಡವ್ರ ಬಗ್ರು ಎಲ್ಲಿ ಉದ್ಧಾರ ಆಗ್ತಾರೆ? ಇವನ್ನೆಲ್ಲ ಕೊಟ್ಬಿಟ್ರೆ, ಫ್ರೀ ಕೊಟ್ಬಿಟ್ರೆ ಬಡವ್ರು ಉದ್ಧಾರ ಆಗ. ಬಸ್ಸಲ್ಲಿ ಫ್ರೀ ಕೊಟ್ಕೊಂಡು ಊರು ಸುತ್ತಾಡ್ಕೊಂಡು ಖರ್ಚು ಮಾಡ್ಕೊಂಡು, ಅದೇ ಇವರು 2,000 ಕೊಡ್ತಾರೆ, 4 ದಿವಸ ಸುತ್ತಕೊಂಡು ಆ ದುಡ್ಡು ಅವ್ರುಂಡಿಗೆ ಹಾಕ್ತಾರೆ ಅಲ್ವಾ? ಇವಾಗ ನೋಡಿ, ಅವ್ರಿಗೆ 2,000, ಇವಾಗ ಮನೆಯವ್ರಿಗೆ 2,000 ಆದ ಹೆಂಗಸ್ರು ಕೊಡ್ತಾರೆ, ನಮ್ಮ ಹತ್ರ 4,000 ಕಿತ್ಕೋತಾರೆ. ಈಗ ನಾವು ಆಟೋ ಓಡಿಸ್ತೀವಿ, ಎಲ್ಲ ಗುಂಡಿಗಳು ಬಿದ್ದಾವೆ. ಮಳೆ ಬಂದ್ಬಿಟ್ರೆ ಗುಂಡಿಗಳೇ ಕಾಣಲ್ಲ. ಆ ಗುಂಡಿಗಳಿಗೆ ನಾವು ಆಟೋ ದಡ ಇಳಿಸ್ತೀವಿ, ಒಂದು ಸ್ಪಾರ್ಕ್ಸ್ ಕಟ್ ಆಯ್ತು, ಹೋಗಿ ರಿಪೇರಿ ಮಾಡ್ತೀವಿ, ಅದು ಹೋಯ್ತು. ದುಡ್ದಿರೋ ದುಡ್ಡು ಅಲ್ಲಿಗೆ ಹೋಯ್ತು. ಅದು ಎಲ್ಲಿಗೋಗುತ್ತೆ? ಗೌರ್ಮೆಂಟ್ಗೆ ಹೋಗುತ್ತೆ. GST ಟ್ಯಾಕ್ಸು, ಅದು ಇದು ಮಣ್ಣು ಮಸಿ ಅಂದ್ಕೊಂಡು ರೋಡ್ ಟ್ಯಾಕ್ಸ್ ಕಟ್ತೀರಾ? ಎಲ್ಲ ಕಟ್ತೀವಿ ಸರ್. ರೋಡ್ ಟ್ಯಾಕ್ಸು, ಇನ್ಸೂರೆನ್ಸು, ಎಮೋಷನ್ ಟೆಸ್ಟು, ಮೀಟ್ರ್ ಪಾಸು, ಪ್ರತಿಯೊಂದು ಕಟ್ಟಿ ನಾವು ರೋಡಿಗೆ ಗಾಡಿ ತಂದಿರೋದು. ಪ್ರಶ್ನೆ ಮಾಡಿದ್ರು, ರೋಡೇ ಸರಿ ಇಲ್ಲ, ರೋಡ್ ಟ್ಯಾಕ್ಸ್ ಏನು ಕಟ್ಟಬೇಕು? ಯಾರು ನಮ್ಮಂತ ಬಡವ್ರಿಗೆ ಕೈ ಸಿಗ್ತಾರ ಸರ್? ಅವ್ರು ಬರ್ತಾರೆ, ಐಷಾರಾಮಿ ಕಾರಲ್ಲಿ ಬರ್ತಾರೆ, ಹೋಗ್ತಾರೆ. ಅವ್ರು ಬರೋ ಟೈಮಲ್ಲಿ ನೋಡಿ, ಈ ಗುಂಡಿಗಳನ್ನೆಲ್ಲ ಟ್ಯಾಪೆ ಹಾಕ್ಬಿಡ್ತಾರೆ. ಟ್ಯಾಪೆ ಹಾಕ್ಬಿಟ್ಟು ಮುಚ್ಚಿಬಿಟ್ಟು ಜಿ ಅಂತ ಬರ್ತಾರೆ, ಹಂಗೆ ಹೋಗ್ಬಿಡ್ತಾರೆ. ಬಂದಂಗೆ ಹೋದವ್ರ ಬಿಜೆಪಿ ಸರ್ ಮಾಡ್ತಾ ಇದ್ರು. ಕೆಲಸ ನಡೀತಾ ಇತ್ತು ಸರ್, ಇಲ್ಲ ಅಂತಲ್ಲ, ಕೆಲಸ ನಡೀತಾ ಇತ್ತು. ಈ ನಡುವೆ ಕೆಲಸ ನಡೀತಾ, ಯಾಕೆಂದ್ರೆ ಅದು ಸೆಂಟ್ರಲ್ ಅಲ್ಲಿ ಬಿಜೆಪಿ ಸ್ಟೇಟ್ ಅಲ್ಲಿ ಇದ್ರೆ ಅಂದ್ರೆ ಆಗಲ್ಲ, ಕೆಲಸಗಳು ಯಾರು ಆಗಲ್ಲ. ಕಾಂಗ್ರೆಸ್ ಅವರು ಕೆಲಸ ಮಾಡ್ತಾ ಇಲ್ಲ, ಮಾಡ್ತಾರೆ ಸರ್. ಅವಾಗ ಇವ್ರು ಮಾಡ್ತೀನಿ ಅಂದ್ರೆ ಅವ್ರು ಕೊಡ್ಬೇಕಲ್ಲ ಸರ್, ಸೆಂಟ್ರಲ್ ಇಂದ ಇದು ಮಾಡ್ಬೇಕಲ್ಲ, ಪರ್ಮಿಷನ್ ಕೊಡ್ಬೇಕಲ್ಲ, ಫಂಡ್ ರಿಲೀಸ್ ಮಾಡ್ಬೇಕಲ್ಲ. ಕರ್ನಾಟಕ ಮಾಡಿದ್ರು ಇವ್ರು ಅರ್ಧಕ್ಕರ್ಧ ತಿಂದು ಇಲ್ಲಿ ಕೋಟಿ ಬಂದ್ಬಿಟ್ಟು 50,000 ಕಟ್ಬಿಟ್ಬಿಟ್ಟು 50,000 ತುಂಬಿಟ್ರೆ ರೋಡ್ಗಳು ರೆಡಿ ಆಯ್ತಾವೆ ಹೇಳಿ. ಸೊ ನೋಡಿ ಅವ್ರ ಬಂಗ್ಲೆಗಳು ನೋಡಿ, ಅವ್ರ ಕಾರ್ಗಳನ್ನ ಅವ್ರು ಇದು ನೋಡಿ.
ಸಿ ಎಮ್ ಸರ್ ನಿದ್ದೆ ಮಾಡ್ತಾ ಇರ್ಬೋದು, ಯಾವ್ದಾರು ಫಂಕ್ಷನ್ ಕೂತ್ಕೊಂಡು ನಿದ್ದೆ ಮಾಡ್ತಾ ಇರ್ಬೋದು, ಇಲ್ಲಾಂದ್ರೆ ಯಾವ್ದಾರ ಅಂಡಿದಿರೋ ಬೆಂಗ್ಸಾರ್ಕೊಂಡು ಕೂತಿರ್ಬೋದು. ಬೇಕಾದ್ರೆ ಫೋಟೋ ನೀಟಾಗಿ ತೋರಿಸಿ ಮಕ್ಕಳನ್ನ ಪರವಾಗಿಲ್ಲ, ಸಿಟಿ ಫುಲ್ ಸಿಟಿ ರೌಂಡ್ ಆಗ್ತೀನಿ ಹಿಡ್ಕೊಂಡು ಎಲ್ಲಾರ ಹಿಡ್ಕೊಂಡು ಡಿ ಕೆ ಶಿವಕುಮಾರ್ ಡಿ ಕೆ ಅದೇ ಡಿ ಕೆ ಅದು ಯಾವುದೋ ಅವ್ರದ್ದು ಆ ರೋಡ್ ಫುಲ್ ಊರು ಗಂಟ್ಲು ಬರೀ ಅವ್ರದ್ದೇನೆ. ಡಿ ಕೆ ಶಿವಕುಮಾರ್ ಏನು ಅವ್ರೇನು ಕೆಲಸ ಮಾಡ್ತಿಲ್ಲ, ಸುಮ್ಮನೆ ಅದೇ ಬಂಡವಾಳ ಬಂಡ್ ಮಾಡ್ಕೊತಾರೆ. ಕನ್ಪುರ ರೋಡು ಫುಲ್ ಎಲ್ಲಿ ಬೆಂಗಳೂರು ಹಿಡಿದ ಕನ್ಪುರ ರೋಡು ಬರೀ ಅವ್ರದೇ. ಇದು ಆರ್ ಆರ್ ನಗರ ಕ್ಷೇತ್ರ, ಮುನಿರತ್ನಂ ಕ್ಷೇತ್ರ ಇದು. ಹೌದೌದು. ಕುಷ್ಮ ಅವರು ಕೂಡ ತುಂಬ ಟ್ರೈ ಮಾಡಿದ್ರು, ಅವರು ಟ್ರೈ ಮಾಡಿದ್ರು ಬಿಡಲ್ಲ ಬಿಡಿ, ಗೆಲ್ಲಕ್ಕೆ ಬಿಡಲ್ಲ. ಗೆಲ್ಲಕ್ಕೆ ಬಿಡಲ್ವಾ? ಗೆಲ್ಲಕ್ಕೆ ಯಾಕೆ ಅಂದರೆ ಯಾರು ಕೆಲಸ ಮಾಡಲ್ಲ ಸರ್, ಇಲ್ಲಿ ಯಾರು ಕೆಲಸ ಮಾಡಲ್ಲ. ನೆಕ್ಸ್ಟು ಕೆ ಆರ್ ಎಸ್ ಪಾರ್ಟಿನೇ ಬರೋದು ನೋಡಿ. ಯಾರು ಕೆಲಸ ಮಾಡಲ್ಲ. ಹೌದು ಈಗ ಹೌದು ಕೆ ಆರ್ ನೆಕ್ಸ್ಟು ಕೆ ಆರ್ ಎಸ್ ಪಾರ್ಟಿ. ಈಗ ಅಟ್ಲೀಸ್ಟು JDS ಕುಮಾರಸ್ವಾಮಿ ಕೊಟ್ಟಿದ್ರು ಎಷ್ಟೋ ಕೆಲಸ ಆಗೋದು ಸರ್. ಹೇಳ್ತೀವಿ ಬಡವ್ರ ಬಗ್ಗರಿಗೆ ಹೆಲ್ಪ್ ಮಾಡೋರು, ಕುಮಾರಸ್ವಾಮಿ ಹೆಲ್ಪ್ ಮಾಡೋರು. ನಾವು ಆ ಪಕ್ಷ ಈ ಪಕ್ಷ ಅಂತಲ್ಲ, ನಮಗೆ ಯಾರು ಕೆಲಸ ಮಾಡ್ತಾರೋ ಅವರು ಮುಖ್ಯ ನಮಗೆ. ನಮ್ಮ ಆ ಪಕ್ಷ ಈ ಪಕ್ಷ ನಾವು ಇದರಲ್ಲಿ ಇಟ್ಕೊಂಡಿಲ್ಲ. ನಮ್ಗೆ ಯಾರು ಕೆಲಸ ಮಾಡಬೇಕು, ನಮಗೆ ಕೆಲಸಗಳು ಆಗಬೇಕು. ಆರ್ ನಗರದಲ್ಲಿ ಮುನಿರತ್ನದ್ದು ಜಾಸ್ತಿ ಇರೋದು. ಹೌದು ಶಾಸಕರಾಗಿ ಮಾಡಿದ್ರು ಸರ್, ಮುಂಚೆ ಮಾಡ್ತಾ ಇದ್ರು. ಇವಾಗ ಯಾವ ಕೆಲಸಗಳು ಆಗ್ತಾ ಇಲ್ಲ, ಎಲ್ಲ ಪೆಂಡಿಂಗ್ ನಿಲ್ಲಿಸ್ಬಿಟ್ಟಿದ್ದಾರೆ ಸರ್. 20 ವರ್ಷದ ನಾವು 25 ಸರ್ 25 ವರ್ಷದಿಂದ ಅಂದರೆ ಅವಾಗ ಒಂದು 2020 ಮೇಲೆ ಒಳಗಡೆ ಮಾಡ್ತಾ ಇದ್ರು. ಇವಾಗ 20 ಮೇಲೆ ಒಂದು ಕೆಲಸಗಳು ಆಗ್ತಾ ಇಲ್ಲ. ಈಗ ನೋಡಿ ಅಲ್ಲಿ ನೈಸ್ ರೋಡಿಗೆ ಅಲ್ಲಿ ರಿಂಗ್ ರೋಡ್ ನೋಡಿ ಎಲ್ಲ ಅರ್ಧ ನಿಲ್ಲಿಸ್ಬಿಟ್ಟಿದ್ದಾರೆ. ಬ್ರಿಡ್ಜ್ ಸೈಡಲ್ಲಿ ಕಟ್ಬಿಟ್ಟು ಅರ್ಧಕ್ಕೆ ನಿಲ್ಲಿಸ್ಬಿಟ್ಟಿದ್ದಾರೆ ಅಷ್ಟೇ. ಅದು ಆಲೇ ಎಷ್ಟು ವರ್ಷನೇ ಆಯಿತು ಸ್ಟಾಪ್ ಆಗಿ. ಈಗ CM ನಾನಾಗಬೇಕು ಅಂತ ನಾನಾಗಬೇಕು CM ಬದಲಾವಣೆ ಕೂಗ್ ಬರ್ತಾ ಇದೆ ಸರ್. CM ಯಾರು ಆಗ್ತಾರೆ ಅನ್ನೋದು ಮುಖ್ಯ ಅಲ್ಲ ಸರ್, ಕೆಲಸ ಏನು ಆಗ್ತಾ ಇದೆ ಅನ್ನೋ ಅದು ಮುಖ್ಯ ಬೇಕು. ನಮಗೆ ಬೇಕಾಗಿರೋದು CM ನೀವು ಆಗ್ಬೋದು, ನಾಳೆ ನಾವು ಆಗ್ಬೋದು. ಅದು ದುಡ್ಡಿದ್ದನೋ ಅದು ದುನಿಯಾ. ಇದು ಕೆಲಸ ಮೇನಿಲ್ಲ, ನಮಗೆ ಬೇಕಾಗಿರೋದು ಕೆಲಸ. ಅಲ್ಲ ಏನೆಲ್ಲ ಆಗಬೇಕು ಇಲ್ಲಿ ಮೇನು ಸ್ಕೂಲ್ ರೆಡಿ ಆಗಬೇಕು. ಗೌರ್ಮೆಂಟ್ ಸ್ಕೂಲ್ಗಳು ನೋಡಿ ಏನೋ ಅವ್ರವ್ರ ಸ್ಕೂಲ್ಗಳು ಕಾಲೇಜ್ಗಳು ಹೆಂಗೆ ಡೆವಲಪ್ಮೆಂಟ್ ಮಾಡ್ಕೊತಾರೆ, ಅದೇ ಥರ ಈ ಗೌರ್ಮೆಂಟ್ ಕಾಲೇಜ್ಗಳು ಡೆವಲಪ್ಮೆಂಟ್ ಮಾಡಲಿ. ಫ್ರೀ ಕೊಡೋ ಬದಲ ಗೌರ್ಮೆಂಟ್ ಸ್ಕೂಲು, ಹಾಸ್ಪಿಟ್ಲ್ಗಳು, ರೋಡ್ಗಳು, ನೀರು ಇಂಥ ಕೊಡಿ. ಬಡವ್ರ ಬಗ್ರು ಉದ್ಧಾರ ಆಯ್ತಾರೆ. ಬಡವ್ರ ಬಗ್ರು ಉದ್ಧಾರ ಆಗ್ಬಿಡ್ತಾರೆ ಅಂತ ಇವನ್ನೆಲ್ಲ ಕೊಡ್ತಾ ಇಲ್ಲ ಹೇಳಿ. ಇವನ್ನೆಲ್ಲ ಬಡವ್ರ ಬಗ್ರು ಕೊಟ್ಬಿಟ್ರೆ ಬಡವ್ರ ಬಗ್ರು ಎಲ್ಲಿ ಉದ್ಧಾರ ಆಗ್ತಾರೆ? ಇವನ್ನೆಲ್ಲ ಕೊಟ್ಬಿಟ್ರೆ, ಫ್ರೀ ಕೊಟ್ಬಿಟ್ರೆ ಬಡವ್ರ ಬಗ್ರು ಉದ್ಧಾರ ಆಗ. ಬಸ್ಸಲ್ಲಿ ಫ್ರೀ ಕೊಟ್ಕೊಂಡು ಊರು ಸುತ್ತಾಡ್ಕೊಂಡು ಖರ್ಚು ಮಾಡ್ಕೊಂಡು, ಅದೇ ಇವರು 2000 ಕೊಡ್ತಾರೆ, 4 ದಿವಸ ಸುತ್ಕೊಂಡು ಆ ದುಡ್ಡು ಅವ್ರ ಉಂಡಿಗೆ ಹಾಕ್ತಾರೆ ಅಲ್ವಾ? ಇವಾಗ ನೋಡಿ ಅವ್ರಿಗೆ 2000, ಇವಾಗ ಮನೆಯವ್ರಿಗೆ 2000 ಆದ ಹೆಂಗಸ್ರು ಕೊಡ್ತಾರೆ, ನಮ್ಮ ಹತ್ರ 4000 ಕಿತ್ಕೋತಾರೆ. ಈಗ ನಾವು ಆಟೋ ಓಡಿಸ್ತೀವಿ, ಎಲ್ಲ ಗುಂಡಿಗಳು ಬಿದ್ದಾವೆ. ಮಳೆ ಬಂದ್ಬಿಟ್ರೆ ಗುಂಡಿಗಳೇ ಕಾಣಲ್ಲ. ಆ ಗುಂಡಿಗಳಿಗೆ ನಾವು ಆಟೋ ದಡ ಇಳಿಸ್ತೀವಿ, ಒಂದು ಸ್ಪಾರ್ಕ್ಸ್ ಕಟ್ ಆಯಿತು, ಹೋಗಿ ರಿಪೇರಿ ಮಾಡ್ತೀವಿ, ಅದು ಹೋಯ್ತು. ದುಡ್ದಿರೋ ದುಡ್ಡು ಅಲ್ಲಿಗೆ ಹೋಯ್ತು. ಅದು ಎಲ್ಲಿಗೋಗುತ್ತೆ? ಗೌರ್ಮೆಂಟ್ಗೆ ಹೋಗುತ್ತೆ. GST ಟ್ಯಾಕ್ಸು, ಅದು ಇದು ಮಣ್ಣು ಮಸಿ ಅಂದ್ಕೊಂಡು ಆಟೋ ತಗೋಬೇಕಾದ್ರೆ ರೋಡ್ ಟ್ಯಾಕ್ಸ್ ಕಟ್ತೀರಾ? ಎಲ್ಲ ಕಟ್ತೀವಿ ಸರ್. ರೋಡ್ ಟ್ಯಾಕ್ಸು, ಇನ್ಸೂರೆನ್ಸು, ಎಮೋಷನ್ ಟೆಸ್ಟು, ಮೀಟ್ರ್ ಪಾಸು ಪ್ರತಿಯೊಂದು ಕಟ್ಟಿ ನಾವು ರೋಡಿಗೆ ಗಾಡಿ ತಂದಿರೋದು. ಪ್ರಶ್ನೆ ಮಾಡಿದ್ರು ರೋಡೇ ಸರಿ ಇಲ್ಲ, ರೋಡ್ ಟ್ಯಾಕ್ಸ್ ಏನು ಕಟ್ಟಬೇಕು? ಯಾರು ನಮ್ಮಂತ ಬಡವ್ರಿಗೆ ಕೈ ಸಿಗ್ತಾರ ಸರ್? ಅವ್ರು ಬರ್ತಾರೆ, ಐಷಾರಾಮಿ ಕಾರಲ್ಲಿ ಬರ್ತಾರೆ, ಹೋಗ್ತಾರೆ. ಅವ್ರು ಬರೋ ಟೈಮಲ್ಲಿ ನೋಡಿ ಈ ಗುಂಡಿಗಳನ್ನೆಲ್ಲ ಟ್ಯಾಪೆ ಹಾಕ್ಬಿಡ್ತಾರೆ. ಟ್ಯಾಪೆ ಹಾಕ್ಬಿಟ್ಟು ಮುಚ್ಚಿಬಿಟ್ಟು ಜಿ ಅಂತ ಬರ್ತಾರೆ, ಹಂಗೆ ಹೋಗ್ಬಿಡ್ತಾರೆ. ಬಂದಂಗೆ ಹೋದವರ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.